Hi, hello everyone. All of you, welcome to YouTube classes. Dear student, in previous classes, in previous video, we can see what is science. ಹಿಂದಿನ ಕ್ಲಾಸಲ್ಲಿ ನಾವು ಸೈನ್ಸ್ ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಯಾರಾದರೂ ಸಹ ಹಿಂದಿನ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋ ನೋಡ್ರಿ. ಸೈನ್ಸ್ ಅಂದ್ರೆ ಏನು ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಅಲ್ಲಿ ನಾನು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಬಟ್ ನೌ ಟುಡೇ ಐ ಆಮ್ ಡಿಸ್ಕಸಿಂಗ್ ಅಬೌಟ್ one of the very beautiful concept. One of the very beautiful concept is related to in 9th standard. It is have including in biology part. Dear student, the name of this lesson is fundamental unit of living organism. Fundamental unit of life. Fundamental unit of life or fundamental unit of living organism. Fundamental unit of life means cell. Fundamental unit of life means cell. Dear student, already we know that science means systematic study of knowledge. ಈ ಲೆಸನ್ ಅನ್ನು ನಾವು ಒಂದು ಸಿಸ್ಟಮ್ಯಾಟಿಕಲ್ ತಿಳ್ಕೊಂತ ಹೋದ್ವಿ ಅಂದ್ರೆ ಇಟ್ ಈಸ್ ವೆರಿ ಈಸಿ. ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ವಿ ಡಿಸ್ಕಸ್ಡ್ ಅಬೌಟ್ ಇನ್ ದಿಸ್ ಲೆಸನ್ ವಾಟ್ ಆರ್ ದ ಕಂಟೆಂಟ್ಸ್ ಹ್ಯಾವ್ ದೇ. ಇಲ್ಲಿ ಯಾವ್ಯಾವ ಕಂಟೆಂಟ್ಸ್ಗಳು ಇದಾವೆ ಅಂತೇಳಿ ನಾವು ಫಸ್ಟ್ ಡಿಸ್ಕಷನ್ ಮಾಡೋಣ. ಕಂಟೆಂಟ್ ಆಫ್ ದಿಸ್ ಲೆಸನ್. ಈ ಲೆಸನ್ ಅಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡ್ತೀವಿ? ಫಸ್ಟ್ ಒನ್ ಈಸ್ ಇಂಟ್ರೊಡಕ್ಷನ್ ಆಫ್ cell. Introduction of cell. And second content, discovery of cell. Second content, discovery of cell. And third content, difference between unicellular and multicellular. Unicellular and multicellular. And fourth concept is difference between prokaryote and eukaryote. Prokaryotic organism and eukaryotic organism. Prokaryotic and eukaryotic organisms. And fifth content is structure of cell. Structure of cell. Dear student, in structure of cells we have discussing about plasma membrane or cell membrane or cell wall and cytoplasma and nucleus and organelles. And sixth content is difference between plant cell and animal cell. Plant cell and animal cell. Okay, dear students, in the lessons have including in this content. ಈ ಪಾಠದಲ್ಲಿ ಏನಾಗುತ್ತಪ್ಪ ಅಂದ್ರೆ ಇಷ್ಟು ಕಂಟೆಂಟ್ಗಳು ಬರ್ತವೆ. ಏನೇನು ಬರ್ತವೆ? ಫಸ್ಟ್
ಇಂಟ್ರೊಡಕ್ಷನ್ ಆಫ್ ಸೆಲ್ ಅಂದ್ರೆ ಸೆಲ್ ಅಂದ್ರೆ ಏನು, ಅದರದ್ದು ಕಾನ್ಸೆಪ್ಟ್, ಓವರ್ ಆಲ್ ಲೆಸನ್ಸ್ ಅಲ್ಲಿ ಇಂಟ್ರೊಡಕ್ಷನ್ ಆಫ್ ಸೆಲ್ ಅನ್ನೋ ಕಾನ್ಸೆಪ್ಟ್ ಅನ್ನು ನೋಡ್ತೇವೆ. ನೆಕ್ಸ್ಟ್ ಡಿಸ್ಕವರಿ ಆಫ್ ಸೆಲ್ ಅಂದ್ರೆ ಈ ಸೆಲ್ ನ ಯಾರು ಕಂಡುಹಿಡಿದ್ರು, ಎಷ್ಟರಲ್ಲಿ ಕಂಡುಹಿಡಿದ್ರು. ಓಕೆ, ಹಾಗಾಗಿ ಹೂ ಆರ್ ದ ಗಿವ್ ದ ಮೋರ್ ಕಾನ್ಸ್ಟ್ರಿಬ್ಯೂಷನ್ಸ್ ಟು ರಿಲೇಟೆಡ್ ಸೆಲ್, ಈ ಸೆಲ್ ಗೆ ಯಾರ್ಯಾರು ಕಾನ್ಸ್ಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತೀವಿ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಯೂನಿಸೆಲ್ಲರ್ ಅಂಡ್ ಮಲ್ಟಿಸೆಲ್ಲರ್. ಆಲ್ರೆಡಿ ಯು ನೋ ದಟ್ ಯೂನಿಸೆಲ್ಲರ್, ಯೂನಿ ಮೀನ್ಸ್ ಸಿಂಗಲ್, ಓಕೆ, ಮಲ್ಟಿ ಮೀನ್ಸ್ ಮೆನಿ. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡ್ತೇವೆ. ನೆಕ್ಸ್ಟ್ ಡಿಫರೆನ್ಸ್ ಬಿಟ್ವೀನ್ ಪ್ರೊಕ್ಯಾರಿಯೋಟಿಕ್ ಅಂಡ್ ಯೂಕ್ಯಾರಿಯೋಟಿಕ್ ಆರ್ಗಾನಿಸಮ್. ಪ್ರೊಕ್ಯಾರಿಯೋಟಿಕ್ ಅಂದ್ರೇನು, ಯೂಕ್ಯಾರಿಯೋಟಿಕ್ ಅಂದ್ರೇನು, ಅವುಗಳ ಡಿಫರೆನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೇವೆ. ಅಂಡ್ ಸ್ಟ್ರಕ್ಚರ್ ಆಫ್ ಸೆಲ್, ಹೌ ಟು ಲುಕ್ ಲೈಕ್ ಸೆಲ್, ಸೆಲ್ ನೋಡೋದಿಕ್ಕೆ ಹೇಗಿರುತ್ತೆ, what are the parts have including in cell. Okay, mainly cell membrane or cell wall, cytoplasma, nucleus and some organelles. Okay, these concepts we discussed about in structure of cell. And also last one, difference between plant cell and animals. Dear student, but not only for 9th standard, ಇದು 9th standard ಗೆ ಅಷ್ಟೇ ಅಂತ ಅಲ್ಲ. ಓಕೆ, ಇದು 6th ಸ್ಟ್ಯಾಂಡರ್ಡ್ ಇಂದನೂ ಸಹ ನಿಮಗೆ ಒಂದು ಚೈನ್ ಲಿಂಕ್ ಆಗಿರೋ ಒಂದು ಲೆಸನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದ್ರ ಬಗ್ಗೆ ಡಿಟೇಲ್ ಇನ್ಫಾರ್ಮೇಶನ್ಸ್ ಅನ್ನ ನಾವು ಈ ಕಂಟೆಂಟ್ ವೈಸ್, ಯಾಕಂದ್ರೆ ಸಿಸ್ಟಮ್ಯಾಟಿಕ್ ಅಂತ ಕಲಿಬೇಕು ನಾವು. ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತ ಸುಮ್ಮನೆ ಹೇಳಂಗಿಲ್ಲ ನಾವು. ಓಕೆ, ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಇದರಲ್ಲಿ ಸಿಸ್ಟಮ್ಯಾಟಿಕಲಿ 6 ಕಂಟೆಂಟ್ ಬರ್ತವೆ. ಒನ್ ಬೈ ಒನ್ ಅಂತ ತಿಳ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡ್ ದೆನ್ ಹಿಯರ್, ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವು ವಿ ನೋ ದಟ್ ವಿಚ್ ಆರ್ ದ ಕಂಟೆಂಟ್, ಯಾವ್ಯಾವ ಕಂಟೆಂಟ್ ಇದಾವೆ ಅಂತ ನೋಡಿದ್ವಿ. ಈಗ ಒನ್ ಬೈ ಒನ್ ಡಿಸ್ಕಷನ್ ಮಾಡ್ತಿದ್ದ ಬರೋಣ. ಫಸ್ಟ್ ಇಂಟ್ರೊಡಕ್ಷನ್ ಆಫ್ ಸೆಲ್. ಇಂಟ್ರೊಡಕ್ಷನ್ ಆಫ್ ಸೆಲ್, ಸೆಲ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಏನಿದೆ ಸೆಲ್ ಅಂದ್ರೆ ಏನು ಅಂತೇಳಿ. ಡಿಯರ್ ಸ್ಟೂಡೆಂಟ್, in our earth it is occupied by varieties of living organisms. In our earth have including in so many varieties of species. All the living organisms are look like same. ಅಂದ್ರೆ ನಮ್ಮ ಭೂಮಿ ಮೇಲೆ ಹಲವಾರು ತರದ ಜೀವಿಗಳಿದಾವೆ. so many varieties of species ಇದಾವೆ. ಆ ಎಲ್ಲಾ varieties of species ಗಳು ನೋಡೋದಕ್ಕೆ ಒಂದೇ ತರ ಇದಾವ. some living organisms are very small, some living organisms are very large. Okay, now but all the living organisms are made up of cell. Okay dear student, earth is occupied by varieties of living organism. Okay. Earth is occupied by varieties of living organism. And living organisms. In living organisms we can see majorly two forms. One is microscopic and another one is macroscopic. Dear student, in our earth it is occupied varieties of living organism, but these living organisms are, one is microscopic and macroscopic. Microscopic, micro means small. Okay, these are all small sized living organisms. Small sized living organisms. Dear student, microscopic means small sized living organism. These living organisms we can't see in our naked eye. Okay, these are all not
seen by our naked eye. Our naked eye. Dear student, look here. Microscopic. Microscopic means. Okay, dear student. Now we know that microscopic. Microscopic means small sized living organism. Small sized, chota sized living organism. Not seen by our naked eye. Okay, we can't see in our naked eye. And macroscopic. Macroscopic means large sized living organism. But these macroscopic living organism we can see in our naked eye. Okay, these are all seen by our naked eye. Dear student, look here it is not seen our naked eye. Here it is seen by our naked eye. Okay, microscopic means small sized living organism. ತುಂಬಾ ಚಿಕ್ಕ ಇರತಕ್ಕಂತ ಲಿವಿಂಗ್ ಆರ್ಗಾನಿಸಮ್ ಅವನ ಮೈಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗಾನಿಸಮ್. ಮ್ಯಾಕ್ರೋಸ್ಕೋಪಿಕ್, ಮ್ಯಾಕ್ರೋ ಮೀನ್ಸ್ ಬಡ, ಮೀನ್ಸ್ ಲಾರ್ಜ್ ಸೈಜ್, ತುಂಬಾ ದೊಡ್ಡದಾಗಿರ್ತಕ್ಕಂಥವು. ಓಕೆ, ಲಾರ್ಜ್ ಸೈಜ್ಡ್ ಲಿವಿಂಗ್ ಆರ್ಗಾನಿಸಮ್. ಓಕೆ, ಅಂಡ್ ದೀಸ್ ಆರ್ ಆಲ್ ಸೀನ್ ಬೈ ಅವರ್ ನೇಕೆಡ್ ಐ. ಇವನ್ನ ನಾವೇನ್ ಮಾಡಬಹುದು, ನಮ್ಮ ನೇಕೆಡ್ ಐ ಥ್ರೂ, ಅಂದ್ರೆ ನೇಕೆಡ್ ಐ ಮೀನ್ಸ್ ಬರಿ ಗಣ್ಣಲ್ಲಿ ನಮಗೆ ಏನಾಗ್ತವೆ, ಇವು ಕಾಣ್ತವೆ. ಸರ್ ಎಕ್ಸಾಂಪಲ್ ಸರ್, ಮೈಕ್ರೋಸ್ಕೋಪಿಕ್ ಅಂಡ್ ಮ್ಯಾಕ್ರೋಸ್ಕೋಪಿಕ್ ಎಕ್ಸಾಂಪಲ್. ಡಿಯರ್ ಸ್ಟೂಡೆಂಟ್, ಮೈಕ್ರೋಸ್ಕೋಪಿಕ್ ನಾವು ಎಕ್ಸಾಂಪಲ್ ತಗೊಂಡ್ವಿ ಅಂದ್ರೆ, ಎಕ್ಸಾಂಪಲ್ ಮೈಕ್ರೋಸ್ಕೋಪಿಕ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮೀಶಿಯಂ, bacteria, some bacteria. Okay, and euglena. Okay, these are all example for microscopic. And macroscopic example ತಗೊಂಡ್ವಿ ಅಂದ್ರೆ, example for macroscopic means animals, we are all macroscopic, and plants, etc. Okay, which living organism we can see in our naked eye are called macroscopic living organism. ಯಾವ ಲಿವಿಂಗ್ ಆರ್ಗಾನಿಸಮ್ ನ ನಾವು ಬರಿ ಗಣ್ಣಿನಿಂದ ನೋಡ್ತೀವೋ ಅವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಮ್ಯಾಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗಾನಿಸಮ್ ಅಂತ ಕರಿತೀವಿ. ಯಾವ ನಮ್ಮ ಕಣ್ಣಿಗೆ ಕಾಣೋದಿಲ್ವೋ, ತುಂಬಾ ಚಿಕ್ಕದಾಗಿರ್ತಾವೋ, ಸ್ಮಾಲ್ ಸೈಜ್ಡ್ ಲಿವಿಂಗ್ ಆರ್ಗಾನಿಸಮ್ಸ್ ಇರ್ತಾವೋ ಅವನ್ನ ನಾವು ಮೈಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳಿ ಕರಿತೀವಿ. ಆರ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಅರ್ಥ ಆದ್ರೆ ಮತ್ತೊಂದು ಸರಿ ನೋಡ್ಕೊಡ್ರಿ. ಇಂಟ್ರೊಡಕ್ಷನ್ ಆಫ್ ಸೆಲ್ ಅಲ್ಲಿ ಫಸ್ಟ್, ಅರ್ತ್ ಈಸ್ ಆಕ್ಯುಪೈಡ್ ಬೈ ವೆರೈಟಿ ಆಫ್ ಲಿವಿಂಗ್ ಆರ್ಗಾನಿಸಮ್. ಇನ್ ಲಿವಿಂಗ್ ಆರ್ಗಾನಿಸಮ್ ವಿ ಕ್ಯಾನ್ ಕ್ಲಾಸಿಫೈ microscopic living organism and macroscopic living organism. Microscopic means small sized living organisms and not seen by our naked eye. And macroscopic means large sized living organism, ಅಂದ್ರೆ ತುಂಬಾ ದೊಡ್ಡದಾಗಿರ್ತಕ್ಕಂಥ ಲಿವಿಂಗ್ ಆರ್ಗಾನಿಸಮ್ಸ್ಗಳು. ಅಂಡ್ ಸೀನ್ ಬೈ ಅವರ್ ನೇಕೆಡ್ ಐ, ಇವನ್ನ ನಮ್ಮ ಬರಿ ಕಣ್ಣಿನಿಂದ ನಾವೇನ್ ಮಾಡಬಹುದು, ನೋಡಬಹುದು. ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ಅಮೀಬಾ, ಪ್ಯಾರಾಮೀಶಿಯಂ, ಬ್ಯಾಕ್ಟೀರಿಯಾ, ಯುಗ್ಲಿನಾ ಎಕ್ಸೆಟ್ರಾ. ಅಂದ್ರೆ ಅಂಡ್ ಮ್ಯಾಕ್ರೋಸ್ಕೋಪಿಕ್ ತಗೊಂಡ್ರೆ ಅನಿಮಲ್ಸ್, ಪ್ಲಾಂಟ್ಸ್, ಇವೆಲ್ಲ ಮ್ಯಾಕ್ರೋಸ್ಕೋಪಿಕ್ ಆಗುತ್ತೆ. ಹಾಗಾದ್ರೆ ಮುಂದೆ ಏನ್ ಸರ್? ಇಂಟ್ರೊಡಕ್ಷನ್ ಆಫ್ ಸೆಲ್ ಅಲ್ಲೇ ನೆಕ್ಸ್ಟ್ ಪಾಯಿಂಟ್, introduction of cell next point. Dear student, third point, every organism is made up of
tiny microscopic unit. Tiny. Here I can represent the word tiny. Tiny microscopic unit. Dear student, here tiny microscopic unit. Tiny microscopic unit is cell. Tiny microscopic unit is cell. Dear student, every organism, each and every organism, small organism, large organism, ಚಿಕ್ಕದಾಗಿರಬಹುದು ದೊಡ್ಡದಾಗಿರಬಹುದು, ಎಲ್ಲವೂ ಸಹ all the living organisms, every living organisms is made up of tiny microscopic unit. ಎಲ್ಲವೂ ಸಹ ಒಂದು ಚಿಕ್ಕದಾಗಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ಮೈಕ್ರೋಸ್ಕೋಪಿಕ್ ಯೂನಿಟ್ ಇಂದ ಆಗಿದವೆ. ಆ ಮೈಕ್ರೋಸ್ಕೋಪಿಕ್ ಯೂನಿಟ್ ಸೆಲ್. ಆ ಮೈಕ್ರೋಸ್ಕೋಪಿಕ್ ಯೂನಿಟ್ ಅನ್ನು ನಾವೇನಂತ ಕರಿತೀವಿ? ಸೆಲ್ ಅಂತ ಹೇಳಿ ಕರಿತೀವಿ. ಡಿಯರ್ ಸ್ಟೂಡೆಂಟ್, cell is a one of the building blocks of my life. Cell is a here one of the word building blocks. Building blocks. Cell is a building blocks of our life or my life. Okay, cell is a building blocks of our life. Sir, ಏನು ಸರ್ ಇದು building blocks ಅಂದ್ರೆ? ಫಾರ್ ಎಕ್ಸಾಂಪಲ್ ಡಿಯರ್ ಸ್ಟೂಡೆಂಟ್, ಈಗ ನೀವು ರೋಡ್ ಸೈಡ್ ಅಲ್ಲಿ ಹೋಗ್ತಾ ಇರ್ತೀರಿ, ಒಂದು ಮನೆ ಕಟ್ತಾ ಇರ್ತಾರೆ. ಮನೆ ಕಟ್ಟಬೇಕಾದ್ರೆ ಏನು ಯೂಸ್ ಮಾಡಿರ್ತಾರೆ? ಬ್ರಿಕ್ಸ್, ಇಟ್ಟಂಗಿ ಅಂತ ಕರಿತೀರಿ, ಗೊತ್ತೇನು? ಬ್ರಿಕ್ಸ್. ಆ ಇಟ್ಟಂಗಿಗಳನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಯೂಸ್ ಮಾಡಿರ್ತಾರೆ. ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಈ ತರ ಒನ್ ಬೈ ಒನ್ ಈ ತರ ಏನಾಗಿರ್ತಾರಪ್ಪ ಅಂದ್ರೆ ಬ್ರಿಕ್ಸ್ ಗಳನ್ನ ಯೂಸ್ ಮಾಡಿರ್ತಾರೆ. ಓಕೆ, ಅದೇ ತರ ನಮ್ಮ ಬಾಡಿ. ಓಕೆ, ಇನ್ ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ cell. Hence we called it cell is a building blocks. Cell is a building blocks. ಸರ್, ಹಾಗಾದ್ರೆ ಏನ್ ಬರುತ್ತೆ ಸರ್ ಇದ್ರೊಳಗಡೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಲ್ಲ? ಡಿಯರ್ ಸ್ಟೂಡೆಂಟ್, ಹಿಯರ್ ಬೇಸಿಕ್ ಸ್ಟ್ರಕ್ಚರಲ್ ಫಂಕ್ಷನಲ್ and fundamental unit of life. Dear student, look here. Okay, cell is a building blocks of my life or our life. Okay, here basic, structural, functional, fundamental unit of life. That is the definition of the cell. Once again, what is the cell? What is cell? Define cell anta kelidre. Cell is a structural and functional unit of living. Dear students, here already we know that cell is a building blocks of our life. Okay, cell means it's including in basic. Okay, cell is a basic unit of living organism. Cell is a basic unit of living organism. Okay, structural, functional and fundamental unit of living organism. Define cell. Cell ಅಂದ್ರೆ ಏನು ಅಂತ ಕೇಳಿದ್ರು ಅಂದ್ರೆ, ಡಿಯರ್ ಸ್ಟೂಡೆಂಟ್, ಫಾರ್ ಎಕ್ಸಾಂಪಲ್ define cell. Cell ಅಂದ್ರೆ ಏನು? What is cell ಅಂತ ಕೇಳಿದ್ರು ಅಂದ್ರೆ, cell is a structural and functional unit of living organism. Okay, cell is a structural and functional unit of living organism. Cell is a structural and functional unit of living organism. Dear student, it is a introduction of
ಸೆಲ್ ಅಂತ ಕರಿತೀವಿ. ಇಂಟ್ರೊಡಕ್ಷನ್ ಆಫ್ ಸೆಲ್. ಇಂಟ್ರೊಡಕ್ಷನ್ ಆಫ್ ಸೆಲ್ ಅಲ್ಲಿ ಏನೇನ್ ಡಿಸ್ಕಷನ್ ಮಾಡಿದ್ವಿ? ಈ ಲೆಸನ್ ಅಲ್ಲಿ ನಾವು ಫಸ್ಟ್ ಏನೇನ್ ನೋಡಿದ್ವಿ? ಇನ್ ಅವರ್ ಅರ್ತ್ ಇಟ್ ಈಸ್ ಆಕ್ಯುಪೈಸ್ಡ್ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಓಕೆ, ಸೆಕೆಂಡ್ ಪಾಯಿಂಟ್ ಏನ್ ನೋಡಿದ್ವಿ ಅದರಲ್ಲಿ? ಲಿವಿಂಗ್ ಆರ್ಗ್ಯಾನಿಸಮ್. ಲಿವಿಂಗ್ ಆರ್ಗ್ಯಾನಿಸಮ್ ಮೀನ್ಸ್ microscopic and macroscopic. Microscopic means small sized living organism. Macroscopic means large sized living organism. Microscopic living organism we can't see. Macroscopic we can see. And third point ಏನು ನೋಡಿದ್ವಿ? Every organism is made up of tiny particle. Okay, tiny microscopic unit. Tiny microscopic unit is cell. Next point, cell is a building blocks. Cell is a building blocks of my life or our life. Here dear students, have including basic, structural, functional and fundamental unit of life. What is cell or define cell? Okay, cell is a structural and functional unit of living organism. Dear student, ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ಸೆಲ್ ಅಂತ ನಾವು ನೋಡಿದ್ವಿ. ಇನ್ನು ನಾಳೆ ಡಿಸ್ಕವರಿ ಆಫ್ ಸೆಲ್, ಡಿಫರೆನ್ಸ್ ಬಿಟ್ವೀನ್ ಯೂನಿಸೆಲ್ಲರ್, ಮಲ್ಟಿಸೆಲ್ಲರ್ ಅಂಡ್ ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟಿಕ್ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಎಲ್ಲರೂ ಸಹ ಇದನ್ನ ರಿವೈಂಡ್ ಮಾಡಿಕೊಂಡು ಮತ್ತೊಂದ್ಸರಿ ನೋಡ್ಕೊಳ್ರಿ. ಓಕೆ, ಎಲ್ರಿಗೂ ಬಾಯ್ ಬಾಯ್, ಥ್ಯಾಂಕ್ ಯು.